ಅಪ್ಪಾಜಿ ಅವ್ರು ಆದಂತ ಸಾಂಗ್ಗಳನ್ನ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕೇಳಿಸ್ಕೊಂತಾ ಇರ್ತೀವಿ. ಬಟ್ ಇವತ್ತು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಥಿಯೇಟರ್ ಅಲ್ಲಿ ಆ ಎರಡು ಸಾಂಗ್ ಏನು ಆ ದೇವರ ಹಾಡಿರುವ ಆ ಹಾಡು ಕೇಳಿದಾಗ ನಿಜವಾಗ್ಲೂ ಬೇಜಾರಾಗ್ತದೆ. ಅಂದ್ರೆ ಅದು ಆ ಒಂದು ಫೀಲ್ ಇದೆ ಗೊತ್ತಾ, ಅವ್ರು ಹಾಡಿರೋ ವಾಯ್ಸ್ ಏನು. ಇವತ್ತು ನಾ ಹೇಳಿಲ್ವಾ, ಇವತ್ತು ಎಷ್ಟು ಖುಷಿ ಇದೆ ಅಪ್ಪು ಸಿನಿಮಾ ನೋಡ್ತಾ. ಅಷ್ಟೇ ಇಮೋಷನಲ್ ಫೀಲ್ ಕೂಡ ಇದೆ ಅಪ್ಪು ಸಿನಿಮಾ ನೋಡಿದಾಗ. ನನಗೊಂದು ಏನ್ ಖುಷಿ ಅಂದ್ರೆ ಮಹೇಶ್ ನನ್ನ ಜೊತೆ ಮೊದಲನೇ ಸಿನಿಮಾ ಇಂದ ಟ್ರಾವೆಲ್ ಮಾಡಿರೋನು. ಅಪ್ಪು ಅಸೋಸಿಯೇಟ್ ಆಗಿದ್ದ. ಅಂಡ್ ಇವತ್ತು ನಾನು ಸುಮ್ಮನೆ ಒಂದು 9 ಗಂಟೆಗೆ ನಾನು ಸೂರ್ಯನ್ ಫೋನ್ ಮಾಡಿದೆ, ಸಿನಿಮಾ ನೋಡ್ತೀಯ ನನ್ನ ಜೊತೆ ಅಂತ. Are you going to watch Appu? I said, yeah. He said, ನಾನು ಬರ್ತೀನಿ. Very nice to see you. 100 days celebration ಮಾಡಿದ್ರು. ಆ ಡೇಸ್ ಹೆಂಗಿತ್ತು? ಫಿಟ್ನೆಸ್ ಆಗಿದ್ರು. ಬಟ್ ನಾನು ಅವಾರ್ಡ್ ತಗೊಂಡಿದ್ದು ಅಪ್ಪಾಜಿ ಮತ್ತೆ ಶಿವಣ್ಣನಿಂದ ಆ ದಿವಸ. ಅಂದ್ರೆ ಅದು ಒಂಥರ ನಾಸ್ಟಾಲ್ಜಿಯಾ ತರ ಹೊರಟೋಯ್ತದ್ದು. ಅದು ಒಂದು ಡ್ರೀಮ್ ಕಮ್ ಟ್ರೂ ಅಲ್ವಾ. ಅದು ಮೊದಲನೇ ಸಿನಿಮಾ 100 days ಅಲ್ಲ, ಇದು ಅಪ್ಪು ಸಿನಿಮಾ 1 ವರ್ಷ ಓಡಿದ ಸಿನಿಮಾ. 100 days ಸೆಲೆಬ್ರೇಷನ್ ಮಾಡಿರ್ಬೋದು ಅಷ್ಟೇ ನಾವು. ಬಟ್ ಇವತ್ತು ಮತ್ತೆ ಡಿಜಿಟಲೈಸ್ ಮಾಡಿ ಸಿನಿಮಾ ಮತ್ತೆ ರಿಲೀಸ್ ಆದಾಗ ನಿಜವಾಗ್ಲೂ ಅನ್ಸುತ್ತೆ ದೇರ್ ಇಸ್ ನೋ ಚೇಂಜ್. ಆ ಒಂದು ಇಮೋಷನ್, ಆ ಒಂದು ಫೀಲ್, ಆ ಒಂದು ಲವ್ ಸ್ಟೋರಿ ಇವತ್ತು ಅಷ್ಟೇ ಬ್ರಿಲಿಯಂಟ್ ಆಗಿದೆ. ಮೇಡಮ್, ಒಂದು ಕುತೂಹಲ ಇದೆ. ಈಗ ಅಪ್ಪು ಅವರು ನಿಮ್ಮ ಮನೆ ಮುಂದೆ ಬಂದು ಸಿನಿಮಾದಲ್ಲಿ ಕಾಯ್ತಿದ್ದಂಗೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಮನೆ ಮುಂದೆ ಬಂದು ಎಷ್ಟು ಚೆನ್ನಾಗಿ ಕಾಯ್ತಿದ್ರು, ಎಷ್ಟು ಕ್ರಶ್ ಇತ್ತು, ಎಷ್ಟು ಲವ್ ಆಗಿತ್ತು ಇವತ್ತು ಫಸ್ಟ್ ಆಫ್ ಆಲ್ ಇವತ್ತು ಅಶ್ವಿನಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಹೇಳ್ಬೇಕು. ಟುಡೇ ಇಸ್ ಅಶ್ವಿನಿಸ್ ಬರ್ತ್ಡೇ. ಬಹುಶಃ ಐ ಥಿಂಕ್ ದಟ್ ಎಂಟೈರ್ ಟೀಮ್ ಒಂದು ಸ್ಪಿರಿಟ್ ಅಲ್ಲಿ ಇವತ್ತು ಅಪ್ಪು ರಿಲೀಸ್ ಮಾಡಿದ್ರು. ಸೊ ಅಶ್ವಿನಿ, ಹ್ಯಾಪಿ ಬರ್ತ್ಡೇ ಟು ಯು. PRK ಪ್ರೊಡಕ್ಷನ್ ಇಂದ ವಜ್ರೇಶ್ವರಿ ಕಂಪೈನಿಂದ ಈ ಸಿನಿಮಾ ರಿಲೀಸ್ ಆಗಿರೋದು. ಇಟ್ಸ್ ಅನ್ ಅಮೇಸಿಂಗ್ ಫೀಲಿಂಗ್. ಆ ದಿವಸಗಳನ್ನ ನೆನ್ಸ್ಕೊಳ್ಳೋದಕ್ಕಿಂತ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಮೂಮೆಂಟ್. ಇವತ್ತು ನೀವೆಲ್ಲರೂ ಇದಕ್ಕೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಪ್ಪು ಸರ್ 50th ಬರ್ಡೇ ಇದೆ. ಸೊ ಫ್ಯಾನ್ಸ್ಗೆ ಎಲ್ಲ ಏನ್ ಹೇಳಕ್ ಬಯಸ್ತಾರೆ? Happy birthday, Appu. I wish he was here with us. But ಅವ್ನ ಫ್ಯಾನ್ಸ್ಗೆ ಏನೇ ಹೇಳೋಣ, ಇಟ್ಸ್ ಜಸ್ಟ್ ದಟ್ ಅವ್ರು ಇವತ್ತು ನಮ್ಮ ಸಿನಿಮಾವನ್ನ ಮೊದಲನೇ ಬಾರಿ ಅಪ್ಪು ನೋಡಿದಾಗ ಹೆಂಗೆ ಒಪ್ಕೊಂಡು ಅದನ್ನ ಅಪ್ಕೊಂಡಿದ್ರು, ಅದೇ ತರ ಇವತ್ತು ಆ ಫೀಲ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಮಹೇಶ್ ಬಾಬು ಅವ್ರು ಮಾತಾಡ್ಬೇಕಾದ್ರೆ ನಿಮ್ಮ ಆಯ್ಕೆ ಪಾರ್ವತಮ್ಮನವರ ಡಿಸಿಷನ್, ನಿಮ್ಮ ಗಟ್ಸ್ ಫೀಲು ಅಪ್ಪುವಿಂದ ಇಲ್ಲಿ ತನಕ ಕ್ಯಾರಿ ಮಾಡಿದೆ, ಇನ್ನೂ ನೆಕ್ಸ್ಟ್ ಕಂಟಿನ್ಯೂ ಕ್ಯಾರಿ ಮಾಡ್ತಾರೆ. ಇಲ್ಲ, ಅಮ್ಮ ಅದು ಆಯ್ಕೆ ಆಗಿರೋದೇ ಮೊದಲನೇ ಒಂದು ಕಾರಣ ಅಮ್ಮನೇ, ಬೇರೆ ಯಾರು ಅಲ್ಲ. ಇಟ್ ಇಸ್ ಓನ್ಲಿ ಅಮ್ಮ. ಇವತ್ತು ನನ್ನ ಕೆರಿಯರ್ ಇಷ್ಟು ಮುಂದೆ ಬರ್ತಿದ್ದಕ್ಕೆ ಅವರೇ ಒಬ್ಬರೇ ಕಾರಣ. ಶಿ ಇಸ್ ಮೈ ಇನ್ಸ್ಪಿರೇಷನ್. ಶಿ ವಿಲ್ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್. ಮಹೇಶನ್ ಕೇಳಿದಾರೆ ಅವ್ರು ಫೋನ್ ಮಾಡಿ, ಹೆಂಗೆ ಅವಳು ಚೆನ್ನಾಗಿ ಮಾಡ್ತಾಳ ಏನು ಅಂತ. ಆವಾಗ ಮಹೇಶ್ ಹೇಳಿದಾರಂತೆ ಒಂದು ರೌಂಡ್ ಸೌಂಡ್ ತಗೊಂಡು ಬರ್ತಾಳೆ ಅಂತ. ಬಟ್ ಅಮ್ಮಂಗ ನಂಬಿಕೆ ಇತ್ತು ಅಂತಾನೆ ಇನ್ನೊಂದು ಫೋಟೋ ಸೆಷನ್ ಮಾಡಿಸಿದ್ದು ಅನ್ಸುತ್ತೆ. ಅಂಡ್ ಶಿ ವಿಲ್ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್. ಸೂರ್ಯ, ನಿಮ್ಮ ರಿಯಾಕ್ಷನ್, ಅಮ್ಮನ ಜೊತೆ ನಿಂತು ಒಂದು ರಿಯಾಕ್ಷನ್. ಫಸ್ಟ್ ಟೈಮ್ ಅಮ್ಮನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದೀನಿ, ಹಾಗೂ ಅಪ್ಪು ಸರ್ನ ಕೂಡ ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದೀನಿ. ಈ ತರ ಬಂದು ಎಲ್ಲ ಅಮ್ಮನ್ ಫ್ಯಾನ್ಸ್ ಜೊತೆ, ಅಪ್ಪು ಸರ್ ಫ್ಯಾನ್ಸ್ ಜೊತೆ ನೋಡಿ ತುಂಬಾ ಖುಷಿ ಆಯ್ತು. ಎಷ್ಟು ಸರಿ ನೋಡಿದ್ರಿ ಅಪ್ಪು ಸಿನಿಮಾನ ಸೋಫರ್? ಎಲ್ಲ ನೋಡಿದೀನಿ, ಆದ್ರೆ ಈ ತರ ಥಿಯೇಟರ್ ಅಲ್ಲಿ ಬಂದು ಫಸ್ಟ್ ಟೈಮ್ ಎಲ್ಲ ಅಮ್ಮನ್ ಜೊತೆ, ಅಮ್ಮನ್ ಫ್ಯಾನ್ಸ್ ಜೊತೆ, ಅಪ್ಪು ಸರ್ ಫ್ಯಾನ್ಸ್ ಜೊತೆ ಎಲ್ಲ ನೋಡಕ್ ತುಂಬಾ ಖುಷಿ ಆಯ್ತು. ಇಲ್ಲ ಇಲ್ಲ, ಅವರಿಂದ ಕಲಿಬೇಕು. ಮುಂದೆ ನಾವು ಇಂಡಸ್ಟ್ರಿಗೆ ಬಂದ್ರು ಕೂಡ ಅವರಿಂದ ಕಲಿತೀವಿ. ಏನ್ ಕಲಿತೀರ? ಲವ್ ಮಾಡೋದ್ ಕಲಿತೀರಾ, ಆಕ್ಟಿಂಗ್ ಮಾಡೋದ್ ಕಲಿತೀರಾ? ಎಲ್ಲ ಇಂಡಸ್ಟ್ರಿ. Yes,